ವೆಲ್ಕಮ್ ಬ್ಯಾಕ್. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ನಡೀತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ದೌರ್ಜನ್ಯದ ವಿರುದ್ಧ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಭಾರತದ ವಿರುದ್ಧ ಷಡ್ಯಂತ್ರ ಮಾಡುವಂತಹ ಕೆಲಸ ಈಗ ಬಾಂಗ್ಲಾದೇಶದಿಂದ ಆಗ್ತಾ ಇದೆ. ಚೀನಾ, ಪಾಕ್ ಅಲ್ಲದೆ ದೇಶದಲ್ಲೂ ಶತ್ರುಗಳಿದ್ದಾರೆ. ಈ ದೇಶದ ಹೊರಗಡೆ ಇರುವಂತಹ ಶತ್ರುಗಳನ್ನ ಹುಡುಕಿ ಹೊಡೆದು ಬಿಡಬಹುದು. ನಮ್ಮ ಒಳಗಡೆ ಇರುವಂತಹ ಶತ್ರುಗಳನ್ನ ಹೊಡೆಯೋದು ಬಹಳ ಕಷ್ಟ. ಇವರನ್ನ ಹುಡುಕಿ ಹೊಡೆಯೋದು ಈ ಎರಡೂ ದೇಶಗಳನ್ನ ಹೊಡೆಯೋದಕ್ಕಿಂತ ದೊಡ್ಡ ಸವಾಲಿನ ಕೆಲಸ. ನಮ್ಮ ಜೊತೆಗೆ ಇರ್ತಾರೆ, ನಗೆ ಆಡ್ಕೊಂಡಿರ್ತಾರೆ, ಒಳ್ಳೇದೇ ಹೇಳ್ತಿರ್ತಾರೆ, ಆದ್ರೆ ಎಲ್ಲಿ ಯಾವ ರೀತಿ ಫಿಟ್ಟಿಂಗ್ ಇಡಬೇಕೋ ಇಟ್ಬಿಡ್ತಾರೆ. ಈ ರೀತಿ ಹಿತಶತ್ರುಗಳು, ದೇಶದ ಒಳಗಡೆ ಇರುವಂತಹ ಶತ್ರುಗಳನ್ನ ಹುಡುಕಿ ಹೊಡೆಯುವಂತ ಕೆಲಸ ಮೊದಲಾಗಬೇಕು. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಈಗಾಗಲೇ ಪ್ರಧಾನಿ ಮೋದಿ ಅವರು ಫುಲ್ ಗರಂ ಆಗಿದ್ದಾರೆ. ಅಸ್ಸಾಂನಲ್ಲೂ ಕೂಡ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು. 7 ಸಿಸ್ಟರ್ಸ್ ಗಳನ್ನ ವಿಭಜಿಸುವ ಮಾತಾಡ್ತಾ ಇದೆ ಈ ಬಾಂಗ್ಲಾದೇಶ್. ಏನಿದು 7 ಸಿಸ್ಟರ್ಸ್ ಅಂದ್ರೆ ನಾರ್ತ್ ಈಸ್ಟ್ ರಾಜ್ಯಗಳು, ಅರುಣಾಚಲ್ ಪ್ರದೇಶ್, ಮಿಜೋರಾಂ ಸೇರಿದಂತೆ ಯಾವೆಲ್ಲ ರಾಜ್ಯಗಳಿವೆ ಆ ಎಲ್ಲ ರಾಜ್ಯಗಳನ್ನ ವಿಭಜಿಸಬೇಕು. ಇವರೆಲ್ಲ ಕ್ಲೇಮ್ ಮಾಡ್ತಾರೆ ಅರುಣಾಚಲ್ ಪ್ರದೇಶ್ ನಮಗ್ ಸೇರಿದ್ದು ಅಂತ. ಮೊನ್ನೆ ಬಿಡುಗಡೆ ಆದಂತಹ ಒಂದು ಮ್ಯಾಪ್ ಅಲ್ಲಿ ಅರುಣಾಚಲ್ ಪ್ರದೇಶವನ್ನ ಈ ಚೀನಾದವರು ಸೇರಿಸಿಕೊಂಡಿದ್ದಾರೆ. ಈ ಕಡೆ ಬಾಂಗ್ಲಾದೇಶದವರು ಆ ವಿಫಲ ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಇದು ಯಾವುದೇ ಕಾರಣಕ್ಕೂ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇತಿಹಾಸವನ್ನ ನೆನಪಿಸುವ ಕೆಲಸವನ್ನ ಪ್ರಧಾನಿ ಮೋದಿ ಅವರಿಗೆ ಮಾಡ್ತಾ ಇದ್ದಾರೆ. ಈ ಹಿಂದಿನ ತಪ್ಪುಗಳನ್ನ ಬಿಜೆಪಿ ಸರ್ಕಾರ ಸರಿಪಡಿಸ್ತಾ ಇದೆ. ಕಾಂಗ್ರೆಸ್ ದಶಕಗಳಿಂದಲೂ ಈಶಾನ್ಯದಲ್ಲಿ ಆಡಳಿತದಲ್ಲಿತ್ತು. ಅವರು ಏನ್ ಮಾಡಿದ್ರು? ಮುಸ್ಲಿಂ ಲೀಗ್, ಬ್ರಿಟಿಷರು ದೇಶ ವಿಭಜಿಸೋದಕ್ಕೆ ಮುಂದಾದಾಗ ಏನ್ ಮಾಡಿದ್ರು? ಅಸ್ಸಾಮನ್ನ ಪೂರ್ವ ಪಾಕಿಸ್ತಾನಕ್ಕೆ ನೀಡುವುದಕ್ಕೆ ತೀರ್ಮಾನ ಮಾಡಿದ್ರು. ಈ ಷಡ್ಯಂತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಭಾಗಿಯಾಗಿತ್ತಂತೆ. ಇದನ್ನ ಯಾರು ಮರಿಬಾರದು. ಇತಿಹಾಸವನ್ನ ನಾವು ಮರಿಬಾರದು. ಗೋಪಿನಾಥ್ ಬೋರ್ದೊಲೋಯ್ ಹೋರಾಡ್ತಾರೆ ಈ ಸಂದರ್ಭದಲ್ಲಿ. ಅಸ್ಸಾಂ ರಾಜ್ಯ ಬಾಂಗ್ಲಾದೇಶ್ ಸೇರೋದನ್ನ ಅವರು ವಿರೋಧಿಸ್ತಾರೆ ಮತ್ತು ತಪ್ಪಿಸ್ತಾರೆ. ಹಿಂಗಾಗಿ ಈ ರಾಜ್ಯಗಳು ನಮ್ಮಲ್ಲೇ ಉಳಿದ್ವು. ಆದ್ರೆ ಅವಾಗ ಈಸಿಯಾಗಿ ಬಿಟ್ಟು ಕೊಡುವಂತಹ ಕೆಲಸವನ್ನ ಈ ಕಾಂಗ್ರೆಸ್ ಮಾಡಿತ್ತಂತೆ. ಇವರೆಲ್ಲ ವಿರೋಧ ಮಾಡಿದ್ದಕ್ಕೆ ಆ 7 ಸಿಸ್ಟರ್ ಸ್ಟೇಟ್ಸ್ ನಮ್ಮಲ್ಲೇ ಉಳಿದು ಇಂಥ ಗನಂದಾರಿ ಕೆಲಸಗಳನ್ನು ಬಹಳ ಮಾಡಿದ್ದಾರೆ ಇವರು. ವೆಲ್ಕಮ್ ಬ್ಯಾಕ್. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ನಡೀತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ದೌರ್ಜನ್ಯದ ವಿರುದ್ಧ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಭಾರತದ ವಿರುದ್ಧ ಷಡ್ಯಂತ್ರ ಮಾಡುವಂತಹ ಕೆಲಸ ಈಗ ಬಾಂಗ್ಲಾದೇಶದಿಂದ ಆಗ್ತಾ ಇದೆ. ಚೀನಾ, ಪಾಕ್ ಅಲ್ಲದೆ ದೇಶದಲ್ಲೂ ಶತ್ರುಗಳಿದ್ದಾರೆ. ಈ ದೇಶದ ಹೊರಗಡೆ ಇರುವಂತಹ ಶತ್ರುಗಳನ್ನ ಹುಡುಕಿ ಹೊಡೆದು ಬಿಡಬಹುದು. ನಮ್ಮ ಒಳಗಡೆ ಇರುವಂತಹ ಶತ್ರುಗಳನ್ನ ಹೊಡೆಯೋದು ಬಹಳ ಕಷ್ಟ. ಇವರನ್ನ ಹುಡುಕಿ ಹೊಡೆಯೋದು ಈ ಎರಡೂ ದೇಶಗಳನ್ನ ಹೊಡೆಯೋದಕ್ಕಿಂತ ದೊಡ್ಡ ಸವಾಲಿನ ಕೆಲಸ. ನಮ್ಮ ಜೊತೆಗೆ ಇರ್ತಾರೆ, ನಗೆ ಆಡ್ಕೊಂಡಿರ್ತಾರೆ, ಒಳ್ಳೇದೇ ಹೇಳ್ತಿರ್ತಾರೆ, ಆದ್ರೆ ಎಲ್ಲಿ ಯಾವ ರೀತಿ ಫಿಟ್ಟಿಂಗ್ ಇಡಬೇಕೋ ಇಟ್ಬಿಡ್ತಾರೆ. ಈ ರೀತಿ ಹಿತಶತ್ರುಗಳು, ದೇಶದ ಒಳಗಡೆ ಇರುವಂತಹ ಶತ್ರುಗಳನ್ನ ಹುಡುಕಿ ಹೊಡೆಯುವಂತ ಕೆಲಸ ಮೊದಲಾಗಬೇಕು. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಈಗಾಗಲೇ ಪ್ರಧಾನಿ ಮೋದಿ ಅವರು ಫುಲ್ ಗರಂ ಆಗಿದ್ದಾರೆ. ಅಸ್ಸಾಂನಲ್ಲೂ ಕೂಡ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು. 7 ಸಿಸ್ಟರ್ಸ್ ಗಳನ್ನ ವಿಭಜಿಸುವ ಮಾತಾಡ್ತಾ ಇದೆ ಈ ಬಾಂಗ್ಲಾದೇಶ್. ಏನಿದು 7 ಸಿಸ್ಟರ್ಸ್ ಅಂದ್ರೆ ನಾರ್ತ್ ಈಸ್ಟ್ ರಾಜ್ಯಗಳು, ಅರುಣಾಚಲ್ ಪ್ರದೇಶ್, ಮಿಜೋರಾಂ ಸೇರಿದಂತೆ ಯಾವೆಲ್ಲ ರಾಜ್ಯಗಳಿವೆ ಆ ಎಲ್ಲ ರಾಜ್ಯಗಳನ್ನ ವಿಭಜಿಸಬೇಕು. ಇವರೆಲ್ಲ ಕ್ಲೇಮ್ ಮಾಡ್ತಾರೆ ಅರುಣಾಚಲ್ ಪ್ರದೇಶ್ ನಮಗ್ ಸೇರಿದ್ದು ಅಂತ. ಮೊನ್ನೆ ಬಿಡುಗಡೆ ಆದಂತಹ ಒಂದು ಮ್ಯಾಪ್ ಅಲ್ಲಿ ಅರುಣಾಚಲ್ ಪ್ರದೇಶವನ್ನ ಈ ಚೀನಾದವರು ಸೇರಿಸಿಕೊಂಡಿದ್ದಾರೆ. ಈ ಕಡೆ ಬಾಂಗ್ಲಾದೇಶದವರು ಆ ವಿಫಲ ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಇದು ಯಾವುದೇ ಕಾರಣಕ್ಕೂ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇತಿಹಾಸವನ್ನ ನೆನಪಿಸುವ ಕೆಲಸವನ್ನ ಪ್ರಧಾನಿ ಮೋದಿ ಅವರಿಗೆ ಮಾಡ್ತಾ ಇದ್ದಾರೆ. ಈ ಹಿಂದಿನ ತಪ್ಪುಗಳನ್ನ ಬಿಜೆಪಿ ಸರ್ಕಾರ ಸರಿಪಡಿಸ್ತಾ ಇದೆ. ಕಾಂಗ್ರೆಸ್ ದಶಕಗಳಿಂದಲೂ ಈಶಾನ್ಯದಲ್ಲಿ ಆಡಳಿತದಲ್ಲಿತ್ತು. ಅವರು ಏನ್ ಮಾಡಿದ್ರು? ಮುಸ್ಲಿಂ ಲೀಗ್, ಬ್ರಿಟಿಷರು ದೇಶ ವಿಭಜಿಸೋದಕ್ಕೆ ಮುಂದಾದಾಗ ಏನ್ ಮಾಡಿದ್ರು? ಅಸ್ಸಾಮನ್ನ ಪೂರ್ವ ಪಾಕಿಸ್ತಾನಕ್ಕೆ ನೀಡುವುದಕ್ಕೆ ತೀರ್ಮಾನ ಮಾಡಿದ್ರು.
ಈ ಷಡ್ಯಂತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಭಾಗಿಯಾಗಿತ್ತಂತೆ. ಇದನ್ನ ಯಾರು ಮರಿಬಾರದು, ಇತಿಹಾಸವನ್ನ ನಾವು ಮರಿಬಾರದು. ಗೋಪಿನಾಥ್ ಬೋರ್ದೊಲೋಯ್ ಹೋರಾಡ್ತಾರೆ. ಈ ಸಂದರ್ಭದಲ್ಲಿ ಅಸ್ಸಾಂ ರಾಜ್ಯ ಬಾಂಗ್ಲಾದೇಶ್ ಸೇರೋದನ್ನ ಅವರು ವಿರೋಧಿಸ್ತಾರೆ ಮತ್ತು ತಪ್ಪಿಸ್ತಾರೆ. ಹಿಂಗಾಗಿ ಈ ರಾಜ್ಯಗಳು ನಮ್ಮಲ್ಲೇ ಉಳಿದ್ವು. ಆದರೆ ಅವಾಗ ಈಸಿಯಾಗಿ ಬಿಟ್ಟು ಕೊಡುವಂತಹ ಕೆಲಸವನ್ನ ಈ ಕಾಂಗ್ರೆಸ್ ಮಾಡಿತ್ತಂತೆ. ಇವರೆಲ್ಲ ವಿರೋಧ ಮಾಡಿದ್ದಕ್ಕೆ ಆ 7 ಸಿಸ್ಟರ್ ಸ್ಟೇಟ್ಸ್ ನಮ್ಮಲ್ಲೇ ಉಳಿದು ಇಂಥ ಗನಂದಾರಿ ಕೆಲಸಗಳನ್ನು ಬಹಳ ಮಾಡಿದ್ದಾರೆ ಇವರು. ವೆಲ್ಕಮ್ ಬ್ಯಾಕ್. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ನಡೀತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ದೌರ್ಜನ್ಯದ ವಿರುದ್ಧ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಭಾರತದ ವಿರುದ್ಧ ಷಡ್ಯಂತ್ರ ಮಾಡುವಂತಹ ಕೆಲಸ ಈಗ ಬಾಂಗ್ಲಾದೇಶದಿಂದ ಆಗ್ತಾ ಇದೆ. ಚೀನಾ, ಪಾಕ್ ಅಲ್ಲದೆ ದೇಶದಲ್ಲೂ ಶತ್ರುಗಳಿದ್ದಾರೆ. ಈ ದೇಶದ ಹೊರಗಡೆ ಇರುವಂತಹ ಶತ್ರುಗಳನ್ನ ಹುಡುಕಿ ಹೊಡೆದು ಬಿಡಬಹುದು. ನಮ್ಮ ಒಳಗಡೆ ಇರುವಂತಹ ಶತ್ರುಗಳನ್ನ ಹೊಡೆಯೋದು ಬಹಳ ಕಷ್ಟ. ಇವರನ್ನ ಹುಡುಕಿ ಹೊಡೆಯೋದು ಈ ಎರಡೂ ದೇಶಗಳನ್ನ ಹೊಡೆಯೋದಕ್ಕಿಂತ ದೊಡ್ಡ ಸವಾಲಿನ ಕೆಲಸ. ನಮ್ಮ ಜೊತೆಗೆ ಇರ್ತಾರೆ, ನಗೆ ಆಡ್ಕೊಂಡಿರ್ತಾರೆ, ಒಳ್ಳೇದೇ ಹೇಳ್ತಿರ್ತಾರೆ, ಆದ್ರೆ ಎಲ್ಲಿ ಯಾವ ರೀತಿ ಫಿಟ್ಟಿಂಗ್ ಇಡಬೇಕೋ ಇಟ್ಬಿಡ್ತಾರೆ. ಈ ರೀತಿ ಹಿತಶತ್ರುಗಳು, ದೇಶದ ಒಳಗಡೆ ಇರುವಂತಹ ಶತ್ರುಗಳನ್ನ ಹುಡುಕಿ ಹುಡುಕಿ ಹೊಡೆಯುವಂತ ಕೆಲಸ ಮೊದಲಾಗಬೇಕು. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಈಗಾಗಲೇ ಪ್ರಧಾನಿ ಮೋದಿ ಅವರು ಫುಲ್ ಗರಂ ಆಗಿದ್ದಾರೆ. ಅಸ್ಸಾಂನಲ್ಲೂ ಕೂಡ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು. 7 ಸಿಸ್ಟರ್ಸ್ ಗಳನ್ನ ವಿಭಜಿಸುವ ಮಾತಾಡ್ತಾ ಇದೆ ಈ ಬಾಂಗ್ಲಾದೇಶ್. ಏನಿದು 7 ಸಿಸ್ಟರ್ಸ್ ಅಂದ್ರೆ ನಾರ್ತ್ ಈಸ್ಟ್ ರಾಜ್ಯಗಳು, ಅರುಣಾಚಲ್ ಪ್ರದೇಶ್, ಮಿಜೋರಾಂ ಸೇರಿದಂತೆ ಯಾವೆಲ್ಲ ರಾಜ್ಯಗಳಿವೆ ಆ ಎಲ್ಲಾ ರಾಜ್ಯಗಳನ್ನ ವಿಭಜಿಸಬೇಕು. ಇವರೆಲ್ಲ ಕ್ಲೇಮ್ ಮಾಡ್ತಾರೆ ಅರುಣಾಚಲ್ ಪ್ರದೇಶ್ ನಮಗ್ ಸೇರಿದ್ದು ಅಂತ. ಮೊನ್ನೆ ಬಿಡುಗಡೆ ಆದಂತಹ ಒಂದು ಮ್ಯಾಪ್ ಅಲ್ಲಿ ಅರುಣಾಚಲ್ ಪ್ರದೇಶವನ್ನ ಈ ಚೀನಾದವರು ಸೇರಿಸಿಕೊಂಡಿದ್ದಾರೆ. ಈ ಕಡೆ ಬಾಂಗ್ಲಾದೇಶದವರು ಆ ವಿಫಲ ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಇದು ಯಾವುದೇ ಕಾರಣಕ್ಕೂ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇತಿಹಾಸವನ್ನ ನೆನಪಿಸುವ ಕೆಲಸವನ್ನ ಪ್ರಧಾನಿ ಮೋದಿ ಅವರಿಗೆ ಮಾಡ್ತಾ ಇದ್ದಾರೆ. ಈ ಹಿಂದಿನ ತಪ್ಪುಗಳನ್ನ ಬಿಜೆಪಿ ಸರ್ಕಾರ ಸರಿಪಡಿಸ್ತಾ ಇದೆ. ಕಾಂಗ್ರೆಸ್ ದಶಕಗಳಿಂದಲೂ ಈಶಾನ್ಯದಲ್ಲಿ ಆಡಳಿತದಲ್ಲಿತ್ತು. ಅವರು ಏನ್ ಮಾಡಿದ್ರು? ಮುಸ್ಲಿಂ ಲೀಗ್, ಬ್ರಿಟಿಷರು ದೇಶ ವಿಭಜಿಸುವುದಕ್ಕೆ ಮುಂದಾದಾಗ ಏನ್ ಮಾಡಿದ್ರು? ಅಸ್ಸಾಮನ್ನ ಪೂರ್ವ ಪಾಕಿಸ್ತಾನಕ್ಕೆ ನೀಡುವುದಕ್ಕೆ ತೀರ್ಮಾನ ಮಾಡಿದ್ರು. ಈ ಷಡ್ಯಂತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಭಾಗಿಯಾಗಿತ್ತಂತೆ. ಇದನ್ನ ಯಾರು ಮರಿಬಾರದು, ಇತಿಹಾಸವನ್ನ ನಾವು ಮರಿಬಾರದು. ಗೋಪಿನಾಥ್ ಬೋರ್ದೊಲೋಯ್ ಹೋರಾಡ್ತಾರೆ. ಈ ಸಂದರ್ಭದಲ್ಲಿ ಅಸ್ಸಾಂ ರಾಜ್ಯ ಬಾಂಗ್ಲಾದೇಶ್ ಸೇರೋದನ್ನ ಅವರು ವಿರೋಧಿಸ್ತಾರೆ ಮತ್ತು ತಪ್ಪಿಸ್ತಾರೆ. ಹಿಂಗಾಗಿ ಈ ರಾಜ್ಯಗಳು ನಮ್ಮಲ್ಲೇ ಉಳಿದ್ವು. ಆದರೆ ಅವಾಗ ಈಸಿಯಾಗಿ ಬಿಟ್ಟು ಕೊಡುವಂತಹ ಕೆಲಸವನ್ನ ಈ ಕಾಂಗ್ರೆಸ್ ಮಾಡಿತ್ತಂತೆ. ಇವರೆಲ್ಲ ವಿರೋಧ ಮಾಡಿದ್ದಕ್ಕೆ ಆ 7 ಸಿಸ್ಟರ್ ಸ್ಟೇಟ್ಸ್ ನಮ್ಮಲ್ಲೇ ಉಳಿದು ಇಂಥ ಗನಂದಾರಿ ಕೆಲಸಗಳನ್ನು ಬಹಳ ಮಾಡಿದ್ದಾರೆ ಇವರು.